ಅಕ್ರಮಗಳ ಅಡ್ಡೆ ಆಗಿತ್ತ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತಹ ಶೆಡ್ಡು. ರೇಣುಕಾಸ್ವಾಮಿ ಕೊಲೆ ಮಾಡಿದ ಶೆಡ್ ಮೇಲೆ 108 ಅನುಮಾನ ಮೂಡ್ತಾ ಇದೆ. ರೇಣುಕಾಸ್ವಾಮಿ ರೀತಿ ಹಲವು ಅಮಾಯಕರಿಗೆ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಡಲಾಗಿತ್ತ. ಏನ್ ಈ ಶೆಡ್? ಫಸ್ಟ್ ಆಫ್ ಆಲ್ ಯಾಕೆ ಅದೇ ಶೆಡ್ ಕರ್ಕೊಂಡ್ಬಂದು RR ನಗರದಲ್ಲಿ ಈ ಶೆಡ್, ಆ ಶೆಡ್ಗೆ ಕರ್ಕೊಂಡು ಬಂದು ಹೊಡಿಬೇಕು ರೇಣುಕಾಸ್ವಾಮಿಯನ್ನ ಅಂತ ಯಾರು ಡಿಸೈಡ್ ಮಾಡಿದ್ರು? ಯಾಕಾಗಿ ಕರ್ಕೊಂಡ್ಬಂದ್ರು? ಯಾಕೆ ಅಂದ್ರೆ ಮೊದಲು ಹೊಡಿಬೇಕು ಅಂತಂದ್ರೆ ಎಲ್ಲಾದ್ರೂ ಹೊಡೆದಾಕ್ಬಹುದಾಗಿತ್ತು, ಚಿತ್ರದುರ್ಗಕ್ಕೆ ಹೋಗಿ ಹೊಡೆದಾಕ್ಬಹುದಾಯ್ತು. ಯಾಕೆ ಶೆಡ್ಗೆ ಕರ್ಕೊಂಡ್ಬರ್ಬೇಕು? ಈ ಶೆಡ್ಡಲ್ಲಿ ಹಿಂದೆ ಏನಾಗಿತ್ತು? ರೇಣುಕಾಸ್ವಾಮಿ ರೀತಿ ಹಲವು ಅಮಾಯಕರಿಗೆ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಡಲಾಗಿತ್ತ. ದರ್ಶನ್ ಬಗ್ಗೆ ಅವಹೇಳನಕಾರಿಯಾಗಿ ಯಾರೆಲ್ಲ ಪೋಸ್ಟ್ ಮಾಡ್ತಾರೆ ಅವ್ರನ್ನ ಎತ್ತಾಕೊಂಬಂದು ಹಿಂಸೆ ಕೊಡಲಾಗ್ತಾ ಇತ್ತ. ದರ್ಶನ್ ವಿರುದ್ಧ ಮಾತನಾಡಿದ್ದವರನ್ನ ಶೆಡ್ಡಿಗೆ ಕರೆತಂದು ಡಿ ಗ್ಯಾಂಗ್ ಹಲ್ಲೆ ಮಾಡಿತ್ತ. ಬಡ್ಡಿ ದುಡ್ಡು ಕಟ್ಟದಂತ, ಲೋನ್ ಪಾವತಿಸದಂತಹ ಅವರಿಗೆ ಶೆಡ್ನಲ್ಲಿ ನರಕ ದರ್ಶನ ಮಾಡಿಸಲಾಗ್ತಾ ಇತ್ತ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆನ್ನಲ್ಲೇ ಬೆಳಕಿಗೆ ಬರುತ್ತಾ ಮತ್ತಷ್ಟು ಕೇಸ್ಗಳು. ಶೆಡ್ನಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ಪರಿಶೀಲನೆ ಮಾಡ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ ಒಳಗಡೆ ಹೊರಗಡೆ 15ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳಿದೆ. ಶೆಡ್ನಲ್ಲಿದ್ದ 15ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ, ಅದರ DVRಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಸೀಸ್ ಮಾಡಿದ್ದ ವಾಹನಗಳ ರಕ್ಷಣೆಗೆ ಶೆಡ್ನಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಹಾಕಿದ್ರು. ಡಿ ಗ್ಯಾಂಗ್ ಬರೋದು ಹೋಗೋದು, ಏನ್ ಮಾಡ್ತಾರೆ, ಎತ್ತಕತೆ, ಯಾರನ್ನು ಕರ್ಕೊಂಡ್ಬರ್ತಾರೆ, ಇದೆಲ್ಲವೂ ಆ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಹಾಗಾಗಿ ಆ ಗ್ಯಾಂಗ್ ಅನ್ನ ನೋಡಿದಾಗ, ಆ ಶೆಡ್ ಅನ್ನ ನೋಡಿದಾಗಲೇ ಒಂಥರ ಭಯಾನಕ ಅಂತ ಅನ್ಸ್ಬಿಡುತ್ತೆ. ಮುತ್ತಪ್ಪ ಮತ್ತೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ಮುತ್ತಪ್ಪ, ಆ ಶೆಡ್ ಅನ್ನ ನೋಡಿದಾಗ ನಿಜಕ್ಕೂ ಯಾರನ್ನಾದ್ರೂ ಕರ್ಕೊಂಡ್ಬಂದು ಹೊಡಿಬೇಕು, ಯಾರಿಗಾದ್ರೂ ರುಬ್ಬೇಕು ಅಂತಲೇ ಮಾಡಿದಂಥ ಶೆಡ್ ತರ ಕಾಣಿಸ್ತಾ ಇದೆ. ವಾಸ್ತವ ಇದು ಸೆಟಲ್ಮೆಂಟ್ ಶೆಡ್ ಅಂತಾನೆ ಖ್ಯಾತಿ ಪಡೆದಿದೆ ಈ ಪಟ್ಟಣಗೆರೆ ಭಾಗದಲ್ಲಿ. ಯಾಕಂದ್ರೆ ಇಲ್ಲಿ ಅದೆಷ್ಟೋ ಜನ ಅಮಾಯಕರ ಆಕ್ರಂದನ ಈ ಒಂದು ಶೆಡ್ ಅಲ್ಲಿ ಇರುವಂತದ್ದು. ಯಾರೇ ದರ್ಶನ್ ವಿರುದ್ಧ ಹೇಳಿಕೆಗಳನ್ನು ಕೊಡ್ಲಿ ಅಥವಾ ಈ ವಿನಯ್ ಮತ್ತೆ ಈ ಕಿಶೋರ್ ಏನಿದ್ದಾರೆ ಇವರು ಯಾವುದೇ ಹಣದ ವ್ಯವಹಾರದಲ್ಲಿ ಯಾರನ್ನಾದ್ರೂ ಕರೆದು ಹೊಡಿಬೇಕಂತಂದ್ರೆ ಈ ಒಂದು ಶೆಡ್ ಅಲ್ಲೇ ಕರೆದ್ಬಿಟ್ಟು ಏನ್ ಇವತ್ತು ರೇಣುಕಾಸ್ವಾಮಿ ಮರ್ಡರ್ ಮಾಡಲಾಗಿದೆ ಆ ಒಂದು ಜಾಗದಲ್ಲಿ ಎಲ್ಲರನ್ನು ಕೈಕಾಲು ಕಟ್ಟಿ ಹೊಡಿತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವಾಗ ರೇಣುಕಾಸ್ವಾಮಿಯ ಕೊಲೆ ಆಯ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಲ್ಲಿ CCTV ಕ್ಯಾಮೆರಾಗಳನ್ನ ಚೆಕ್ ಮಾಡುವಾಗ ಇಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಸಾಕಷ್ಟು ಜನ ಹೋಗಿ ಈಗ ಮೌಖಿಕವಾಗಿ ದೂರನ್ನ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅಂದ್ರೆ ಯಾವುದೇ ಹಣದ ವ್ಯವಹಾರ ಆಗಿರ್ಬೋದು ಅಥವಾ ಲೋನ್ ಆಗಿರ್ಬೋದು, ಅದನ್ನ ಯಾರೋ ದುಡ್ಡು ಕಟ್ಟದೆ ಹೋದ್ರೆ, ಯಾರೋ ಡ್ಯೂ ಇಟ್ಕೊಂಡಿದ್ರೆ ಅವ್ರನ್ನ ಇಲ್ಲಿ ಎಳೆ ತಂದು ಇಲ್ಲಿ ಅವ್ನು ಹೊಡೆಯುವಂತಹ ಕೆಲಸ ಮಾಡ್ತಾ ಇದ್ರು. ಆ ಒಂಟಿ ಮನೆಯಲ್ಲಿ ಕೂಡಿ ಹಾಕಿ ಅವರನ್ನ 1 ದಿನಗಳ ಕಾಲ ಟಾರ್ಚರ್ ಅನ್ನ ಕೊಡ್ತಾ ಇದ್ರು. ರೇಣುಕಾಸ್ವಾಮಿಯನ್ನ ಹೇಗೆ ಟಾರ್ಚರ್ ಕೊಡ್ತಾ ಇದ್ರು ಅದೇ ಮಾದರಿಯಲ್ಲಿ ಜನರಿಗೆ ಒಂದು ಟಾರ್ಚರ್ ಕೊಡುವಂತಹ ಕೆಲಸ ಮಾಡ್ತಾ ಇದ್ರು. ದುಡ್ಡು ಕಟ್ಟಿದ ನಂತರದಲ್ಲಿ ಅವರನ್ನ ಬಿಡುವಂತಹ ಕೆಲಸವನ್ನ ಈ ಒಂದು ನಟೋರಿಯಸ್ ಗ್ಯಾಂಗ್ ಮಾಡ್ತಾ ಇತ್ತು ಕೂಡ ಈಗ ಮಾಹಿತಿ ಗೊತ್ತಾಗ್ತಾ ಇದೆ. ಪೊಲೀಸರು ಕೂಡ ಈ ಒಂದು ನಟೋರಿಯಸ್ ಗ್ಯಾಂಗ್ ಇರುವಂತಹ ಈ ಒಂದು ಶೆಡ್ ಅನ್ನ ಇವತ್ತಿಗೂ ಕೂಡ ಅವರ ಒಂದು ಸುಪ್ರದಿಗೆ ಪಡೆದುಕೊಂಡಿದ್ದಾರೆ. ಕಾರಣ ಇಷ್ಟೇ, ಸಾಕಷ್ಟು ದೂರುಗಳು ಬರ್ತಿರುವಂತಹ ಕಾರಣಕ್ಕಾಗಿ ಆ ದೂರಿನ ಆಧಾರದ ಮೇರೆಗೆ CCTV ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಅವರ ಮೇಲೆ ಆಗಿರುವಂತಹ ಚಿತ್ರಹಿಂಸೆಗಳ ವಿಡಿಯೋವನ್ನ ತೆಗೆದುಕೊಂಡು ಮತ್ತಷ್ಟು ಕೇಸನ್ನ ಜಡಿಯೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಪಟ್ಟಣಗೆರೆ ವಿನಯ್ ಏನಿದ್ದಾನೆ ಈತ ಒಬ್ಬ ನಟೋರಿಯಸ್ ಒಂದು ಕ್ರಿಮಿನಲ್ ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ. ವಾಸು, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅಕ್ರಮಗಳ ಅಡ್ಡೆ ಆಗಿತ್ತ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತಹ ಶೆಡ್ಡು. ರೇಣುಕಾಸ್ವಾಮಿ ಕೊಲೆ ಮಾಡಿದ ಶೆಡ್ ಮೇಲೆ 108 ಅನುಮಾನ ಮೂಡ್ತಾ ಇದೆ. ರೇಣುಕಾಸ್ವಾಮಿ ರೀತಿ ಹಲವು ಅಮಾಯಕರಿಗೆ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಡಲಾಗಿತ್ತ. ಏನ್ ಈ ಶೆಡ್? ಫಸ್ಟ್ ಆಫ್ ಆಲ್ ಯಾಕೆ ಅದೇ ಶೆಡ್ ಕರ್ಕೊಂಡ್ಬಂದು RR ನಗರದಲ್ಲಿ ಈ ಶೆಡ್, ಆ ಶೆಡ್ಗೆ ಕರ್ಕೊಂಡು ಬಂದು ಹೊಡಿಬೇಕು ರೇಣುಕಾಸ್ವಾಮಿಯನ್ನ ಅಂತ ಯಾರು ಡಿಸೈಡ್ ಮಾಡಿದ್ರು? ಯಾಕಾಗಿ ಕರ್ಕೊಂಡ್ಬಂದ್ರು? ಯಾಕೆ ಅಂದ್ರೆ ಮೊದಲು ಹೊಡಿಬೇಕು ಅಂತಂದ್ರೆ ಎಲ್ಲಾದ್ರೂ ಹೊಡೆದಾಕ್ಬಹುದಾಗಿತ್ತು, ಚಿತ್ರದುರ್ಗಕ್ಕೆ ಹೋಗಿ ಹೊಡೆದಾಕ್ಬಹುದಾಯ್ತು. ಯಾಕೆ ಶೆಡ್ಗೆ ಕರ್ಕೊಂಡ್ಬರ್ಬೇಕು? ಈ ಶೆಡ್ಡಲ್ಲಿ ಹಿಂದೆ ಏನಾಗಿತ್ತು? ರೇಣುಕಾಸ್ವಾಮಿ ರೀತಿ ಹಲವು ಅಮಾಯಕರಿಗೆ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಡಲಾಗಿತ್ತ. ದರ್ಶನ್ ಬಗ್ಗೆ ಅವಹೇಳನಕಾರಿಯಾಗಿ ಯಾರೆಲ್ಲ ಪೋಸ್ಟ್ ಮಾಡ್ತಾರೆ ಅವ್ರನ್ನ ಎತ್ತಾಕೊಂಬಂದು ಹಿಂಸೆ ಕೊಡಲಾಗ್ತಾ ಇತ್ತ. ದರ್ಶನ್ ವಿರುದ್ಧ ಮಾತನಾಡಿದ್ದವರನ್ನ ಶೆಡ್ಡಿಗೆ ಕರೆತಂದು ಡಿ ಗ್ಯಾಂಗ್ ಹಲ್ಲೆ ಮಾಡಿತ್ತ. ಬಡ್ಡಿ ದುಡ್ಡು ಕಟ್ಟದಂತ, ಲೋನ್ ಪಾವತಿಸದಂತಹ ಅವರಿಗೆ ಶೆಡ್ನಲ್ಲಿ ನರಕ ದರ್ಶನ ಮಾಡಿಸಲಾಗ್ತಾ ಇತ್ತ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆನ್ನಲ್ಲೇ ಬೆಳಕಿಗೆ ಬರುತ್ತಾ ಮತ್ತಷ್ಟು ಕೇಸ್ಗಳು. ಶೆಡ್ನಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ಪರಿಶೀಲನೆ ಮಾಡ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ ಒಳಗಡೆ ಹೊರಗಡೆ 15ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳಿದೆ. ಶೆಡ್ನಲ್ಲಿದ್ದ 15ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ, ಅದರ DVRಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಸೀಸ್ ಮಾಡಿದ್ದ ವಾಹನಗಳ ರಕ್ಷಣೆಗೆ ಶೆಡ್ನಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಹಾಕಿದ್ರು. ಡಿ ಗ್ಯಾಂಗ್ ಬರೋದು ಹೋಗೋದು, ಏನ್ ಮಾಡ್ತಾರೆ, ಎತ್ತಕತೆ, ಯಾರನ್ನು ಕರ್ಕೊಂಡ್ಬರ್ತಾರೆ, ಇದೆಲ್ಲವೂ ಆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗಾಗಿ ಆ ಗ್ಯಾಂಗ್ ಅನ್ನ ನೋಡಿದಾಗ, ಆ ಶೆಡ್ ಅನ್ನ ನೋಡಿದಾಗಲೇ ಒಂಥರ
ಭಯಾನಕ ಅಂತ ಅನ್ಸ್ಬಿಡುತ್ತೆ. ಮುತ್ತಪ್ಪ ಮತ್ತೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಮುತ್ತಪ್ಪ, ಆ ಶೆಡ್ಡನ್ನು ನೋಡಿದಾಗ ನಿಜಕ್ಕೂ ಯಾರನ್ನಾದ್ರೂ ಕರ್ಕೊಂಡ್ಬಂದು ಹೊಡಿಬೇಕು, ಯಾರಿಗಾದ್ರೂ ರುಬ್ಬೇಕು ಅಂತಲೇ ಮಾಡಿದಂಥ ಶೆಡ್ ತರ ಕಾಣಿಸ್ತಾ ಇದೆ. ವಾಸ್ತವ ಇದು ಸೆಟಲ್ಮೆಂಟ್ ಶೆಡ್ ಅಂತಾನೆ ಖ್ಯಾತಿ ಪಡೆದಿದೆ ಈ ಪಟ್ಟಣಗೆರೆ ಭಾಗದಲ್ಲಿ. ಯಾಕಂದ್ರೆ ಇಲ್ಲಿ ಅದೆಷ್ಟೋ ಜನ ಅಮಾಯಕರ ಆಕ್ರಂದನ ಈ ಒಂದು ಶೆಡ್ ಅಲ್ಲಿ ಇರುವಂತದ್ದು. ಯಾರೇ ದರ್ಶನ್ ವಿರುದ್ಧ ಹೇಳಿಕೆಗಳನ್ನು ಕೊಡ್ಲಿ ಅಥವಾ ಈ ವಿನಯ್ ಮತ್ತೆ ಈ ಕಿಶೋರ್ ಏನಿದ್ದಾರೆ ಇವರು ಯಾವುದೇ ಹಣದ ವ್ಯವಹಾರದಲ್ಲಿ ಯಾರನ್ನಾದ್ರೂ ಕರೆದು ಹೊಡಿಬೇಕಂತಂದ್ರೆ ಈ ಒಂದು ಶೆಡ್ ಅಲ್ಲೇ ಕರೆದ್ಬಿಟ್ಟು ಏನ್ ಇವತ್ತು ರೇಣುಕಾಸ್ವಾಮಿ ಮರ್ಡರ್ ಮಾಡಲಾಗಿದೆ ಆ ಒಂದು ಜಾಗದಲ್ಲಿ ಎಲ್ಲರನ್ನು ಕೈಕಾಲು ಕಟ್ಟಿ ಹೊಡಿತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವಾಗ ರೇಣುಕಾಸ್ವಾಮಿಯ ಕೊಲೆ ಆಯ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡುವಾಗ ಇಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಸಾಕಷ್ಟು ಜನ ಹೋಗಿ ಈಗ ಮೌಖಿಕವಾಗಿ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅಂದ್ರೆ ಯಾವುದೇ ಹಣದ ವ್ಯವಹಾರ ಆಗಿರ್ಬೋದು ಅಥವಾ ಲೋನ್ ಆಗಿರ್ಬೋದು, ಅದನ್ನ ಯಾರೋ ದುಡ್ಡು ಕಟ್ಟೆ ಹೋದ್ರೆ ಯಾರೋ ಡ್ಯೂ ಇಟ್ಕೊಂಡಿದ್ರೆ ಅವ್ರನ್ನ ಇಲ್ಲಿ ಎಳೆ ತಂದು ಇಲ್ಲಿ ಅವ್ನು ಹೊಡೆಯುವಂತಹ ಕೆಲಸ ಮಾಡ್ತಾ ಇದ್ರು. ಆ ಒಂಟಿ ಮನೆಯಲ್ಲಿ ಕೂಡಿ ಹಾಕಿ ಅವರನ್ನ 1 ದಿನಗಳ ಕಾಲ ಟಾರ್ಚರ್ ಅನ್ನ ಕೊಡ್ತಾ ಇದ್ರು. ರೇಣುಕಾ ಸ್ವಾಮಿಯನ್ನ ಹೇಗೆ ಟಾರ್ಚರ್ ಕೊಡ್ತಾ ಇದ್ರು ಅದೇ ಮಾದರಿಯಲ್ಲಿ ಜನರಿಗೆ ಒಂದು ಟಾರ್ಚರ್ ಕೊಡುವಂತಹ ಕೆಲಸ ಮಾಡ್ತಾ ಇದ್ರು. ದುಡ್ಡು ಕಟ್ಟಿದ ನಂತರದಲ್ಲಿ ಅವರನ್ನ ಬಿಡುವಂತಹ ಕೆಲಸವನ್ನ ಈ ಒಂದು ನಟೋರಿಯಸ್ ಗ್ಯಾಂಗ್ ಮಾಡ್ತಾ ಇತ್ತು ಕೂಡ ಈಗ ಮಾಹಿತಿ ಗೊತ್ತಾಗ್ತಾ ಇದೆ. ಪೊಲೀಸರು ಕೂಡ ಈ ಒಂದು ನಟೋರಿಯಸ್ ಗ್ಯಾಂಗ್ ಇರುವಂತಹ ಈ ಒಂದು ಶೆಡ್ ಅನ್ನ ಇವತ್ತಿಗೂ ಕೂಡ ಅವರ ಒಂದು ಸುಪರ್ದಿಗೆ ಪಡೆದುಕೊಂಡಿದ್ದಾರೆ. ಕಾರಣ ಇಷ್ಟೇ, ಸಾಕಷ್ಟು ದೂರುಗಳು ಬರ್ತಿರುವಂತಹ ಕಾರಣಕ್ಕಾಗಿ ಆ ದೂರಿನ ಆಧಾರದ ಮೇರೆಗೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಅವರ ಮೇಲೆ ಆಗಿರುವಂತಹ ಚಿತ್ರಹಿಂಸೆಗಳ ವಿಡಿಯೋವನ್ನ ತೆಗೆದುಕೊಂಡು ಮತ್ತಷ್ಟು ಕೇಸನ್ನ ಜಡಿಯೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಪಟ್ಟಣಗೆರೆ ವಿನಯ್ ಏನಿದ್ದಾನೆ ಈತ ಒಬ್ಬ ನಟೋರಿಯಸ್ ಒಂದು ಕ್ರಿಮಿನಲ್ ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ. ವಾಸು, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.